ನಮಸ್ತೆ ಆತ್ಮೀಯರೇ, ನಾನು ಉಷಾ. ನಾವು ಶ್ರೀವಿದ್ಯೆಯ ಗುರುಗಳಾದ ಸಕಲಾಮ ಅವರ ಜೀವನ ಚರಿತ್ರೆ ಆಧಾರಿತ ಪುಸ್ತಕ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಸಕಾಲಿಕ ಮತ್ತು ಕಾಲಾತೀತ ಎಂಬ ಪುಸ್ತಕವನ್ನು ಓದ್ತಾ ಇದ್ವಿ, ತಿಳ್ಕೊತಾ ಇದ್ವಿ, ಅರ್ಥ ಮಾಡ್ಕೋತಾ ಇದ್ವಿ. ಜೀವನದ ಮಹತ್ವಪೂರ್ಣ ಘಟನೆಗಳು, ಆಧ್ಯಾತ್ಮಿಕ ಅನುಭವಗಳು, ಸಾಧನೆಗಳನ್ನು, ಆ ತಾಯಿಯ ಸಕಲಾಮರ ಸಾಧನೆಗಳನ್ನು ನಾವು ತಿಳಿದುಕೊಳ್ತಾ ಬಂದಿದ್ದೀವಿ. ಈಗ ಅಮ್ಮಂಗೆ ಸ್ವಾಮಿ ರಾಮ ಅವರು ಶಾಂಭವಿ ದೀಕ್ಷೆಯನ್ನು ಕೊಟ್ಟರು. ಶಾಂಭವಿ ದೀಕ್ಷೆ ಅಂದರೆ ಏನು ಅಂತ ಅಮ್ಮ ಹೀಗೆ ವಿವರಿಸಿದ್ದಾರೆ. ಶಾಕ್ತ ಅಥವಾ ಶಕ್ತಿ ಪರಂಪರೆಯಲ್ಲಿ ಗುರು ತನ್ನ ಶಿಷ್ಯನಿಗೆ ನೀಡುವ ಅತ್ಯುನ್ನತ ದೀಕ್ಷೆಯೇ ಶಾಂಭವಿ ದೀಕ್ಷೆ. ಇದು ಗುರುವಿನ ಪ್ರೇಮ ಮತ್ತು ಶಿಷ್ಯನ ಪ್ರೌಢಿಮೆಗೆ ದ್ಯೋತಕ. ಶಂ ಎಂದರೆ ಮಂಗಳದಾಯಕ, ಭವ ಎಂದರೆ ಸಂಭವಿಸುವುದು, ಅಂದರೆ ಒಳ್ಳೆಯದು ಉಂಟಾಗ್ತಾ ಇದೆ, ಒಳ್ಳೆಯದು ಸಂಭವಿಸುತ್ತೆ, ಮಂಗಳಕರವಾದ ಅಂತ ಅರ್ಥ. ಸಾಧಕನೊಬ್ಬ ತನ್ನ ಆಂತರ್ಯದ ದೈವಿ ಪ್ರಜ್ಞೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದು ಒಟ್ಟಾರೆ ಅರ್ಥ ಆಗಿದೆ ಅಂತ ತಿಳಿಸ್ತಾರೆ. ಆಧ್ಯಾತ್ಮದ ಸಾಧನೆಯ ಹಾದಿಯಲ್ಲಿರುವ ಉತ್ಸಾಹಿಯ ಅಜ್ಞಾನದ ಸಂಕೋಲೆಯನ್ನು ಕಳಚಿ ಈ ಹಾದಿಯಲ್ಲಿ ಎದುರಾಗುವ ಅನೇಕ ತೊಡಕುಗಳನ್ನು ಇದು ನಿವಾರಿಸಿ ಮುನ್ನಡೆಸುತ್ತದೆ. ಯಾವುದು? ಶಾಂಭವಿ ದೀಕ್ಷೆ. ಶಿವಪ್ರಜ್ಞೆ ಜಾಗೃತವಾದಾಗ ಇಡೀ ವಿಶ್ವ ಶಿವನ ಶಕ್ತಿಯ ಅಭಿವ್ಯಕ್ತಿಯಾಗಿ ತೋರಿಕೊಳ್ಳುತ್ತದೆ ಮತ್ತು ಸಾಧಕನ ಚಿತ್ತ ತೀವ್ರ ಅರಿವಿನಲ್ಲಿ ಒಂದಾಗುತ್ತದೆ. ಆಗ ಪ್ರಜ್ಞೆಯಿಂದ ಪ್ರತ್ಯೇಕವಾಗಿ ಕಾಣಿಸುವ ಜಗತ್ತು ಮಾಯವಾಗುತ್ತದೆ. ಈ ಅತ್ಯುನ್ನತ ಹಂತ ಸಾಧ್ಯವಾಗುವುದು ಶಕ್ತಿಯ ಸಾಧನೆ ಸಾಧಕನಲ್ಲಿ ಪಕ್ವವಾದಾಗ ಮಾತ್ರ. ಆಗ ವಿಶ್ವ ನೀಡಂ ಅಥವಾ ವಿಶ್ವವನ್ನು ಒಂದೇ ಮನೆಯಾಗಿ ನೋಡುವ ಕೃಪೆ ಅನುಭವಿಸುವ ಪ್ರಜ್ಞೆ ಅವನ ಮೇಲೆ ಉಂಟಾಗುತ್ತದೆ. ಅಂದರೆ ಸಮಸ್ತ ಸೃಷ್ಟಿಯಲ್ಲೂ ಆ ಭಗವಂತನನ್ನೇ ಕಾಣ್ತೀವಿ. ನಮ್ಮ ಎದುರುಗಡೆಯ ವ್ಯಕ್ತಿಯಲ್ಲೂ ನಾವು ನಮ್ಮನ್ನೇ ಕಂಡಾಗ ಅಥವಾ ಭಗವಂತನನ್ನೇ ಕಂಡಾಗ ಜ್ಞಾನೋದಯವಾಗಿದೆ ಅಂತ ಅರ್ಥ. ಪ್ರತಿಯೊಂದು ಗಿಡ ಮರದಲ್ಲೂ, ಜಲಚರ ಚರಾಚರದಲ್ಲೂ, ಪಕ್ಷಿಗಳಲ್ಲೂ, ನಾವು ಪ್ರತಿಯೊಂದು ಪ್ರಾಣಿಯಲ್ಲಿನೂ ನಮ್ಮನ್ನೇ ನಾವು ನೋಡಿಕೊಂಡಾಗ, ನಮಗೆ ನಾವೇ ಕಾಣಿಸ್ದಾಗ ನಮಗೆ, ಅಂದರೆ ಅಥವಾ ಭಗವಂತ ಕಾಣಿಸ್ತಾ ಇದ್ದಾನೆ ಅಂದ್ಕೊಂಡಾಗ, ನಮ್ಮ ಆತ್ಮ ಕಾಣಿಸ್ತಿದ್ದಾನೆ ಅಂದ್ಕೊಂಡಾಗ ಅದೇ ಜ್ಞಾನೋದಯ. ಆ ಮಟ್ಟಕ್ಕೆ ತಲುಪಬೇಕು ನಾವು ಅನ್ನೋದನ್ನು ಅಮ್ಮ ತಿಳಿಸ್ತಾರೆ. ಸ್ವಾಮಿ ರಾಮ ಅವರ ಅತಿಮಾನುಷ ಶಕ್ತಿಗಳ ಬಗ್ಗೆ ಒಂದೊಂದೇ ಸನ್ನಿವೇಶಗಳನ್ನು ತಿಳ್ಕೊತಾ ಹೋಗೋಣ. ಅವರು ಋಷಿಕೇಶದಲ್ಲಿ ಸಾಧನಾ ಮಂದಿರದಲ್ಲಿ ಮಂತ್ರೋಪದೇಶ ನನಗೆ ಆದಮೇಲೆ, ಶಾಂಭವಿ ದೀಕ್ಷೆ ಆದಮೇಲೆ ಅವರು ಜನ ನನಗಾಗಿ ಕಾಯ್ತಾ ಇದ್ದಾರೆ, ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡು ಬೆಂಗಳೂರಲ್ಲಿ ಅಂತ ಕೇಳ್ಕೊತಾರೆ. 1992 2ನೇ ಇಸ್ವಿಯಲ್ಲಿ. ಆಗ ಅಮ್ಮಂಗೆ, ಅಂದರೆ ಸಕಲಾಮ ಅವ್ರಿಗೆ ತುಂಬ ಖುಷಿ ಆಯಿತು. ಜೊತೆಗೆ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಪ್ರಶ್ನೆಗಳೂ ಇದ್ದವು ಅವ್ರ ಹತ್ರ. ಪಟ್ಟಾಭಿ ಅವರು ಕಾರ್ಯಕ್ರಮದ ರೂಪುರೇಖೆಯ ಬಗ್ಗೆ ಬಾಬಾ ಬಳಿ ಕೇಳಿದರು. ಆದರೆ ಬಾಬಾ ಅವರ ಎಲ್ಲ ಪ್ರಶ್ನೆಗಳನ್ನು ನಿರ್ಲಕ್ಷಿಸಿ ಹೇಗೆ ಕಾರ್ಯಕ್ರಮ ಆಯೋಜಿಸಬೇಕು ಎನ್ನುವುದು
ನಿನಗೆ ಗೊತ್ತು, ನೀವು ಶುರು ಮಾಡಿ ಉಳಿದಿದ್ದೆಲ್ಲ ತಾನಾಗಿಯೇ ಕೂಡಿ ಬರುತ್ತದೆ. ಚೆನ್ನೈನಲ್ಲಿ ಒಂದು ವೈದ್ಯರ ಕಾನ್ಫರೆನ್ಸ್ನಲ್ಲಿ ನಾನು ಭಾಗವಹಿಸಬೇಕಿದೆ. ಅದನ್ನು ಮುಗಿಸಿ ಬೆಂಗಳೂರಿಗೆ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ಅಂತ ಸ್ವಾಮಿ ರಾಮ ಅವರು ತಿಳಿಸಿದ್ರು. ಬೆಂಗಳೂರಿಗೆ ಹಿಂತಿರುಗಿದ ಮೇಲೆ ಬಹಳ ಆಸಕ್ತಿಯಿಂದ ಕಾರ್ಯಕ್ರಮದ ತಯಾರಿಯಲ್ಲಿ ತೊಡಗಿದೆವು ಅಂತ ಅಮ್ಮ ಹೇಳ್ತಾರೆ. ಅವರ ಪತಿದೇವರು. ಈ ಸಮಾವೇಶದ ವಿಚಾರ ತಿಳಿದು ಪಟ್ಟಾಭಿ ಅವರ ಯೋಗ ತರಗತಿಯ ಅನೇಕ ಮಂದಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದರು. ಒಂದೇ ದಿನ 2 ಕಾರ್ಯಕ್ರಮಗಳ ಆಯೋಜನೆ. ಬೆಳಿಗ್ಗೆ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ಬಾಬಾ ಅವರ ಕಾರ್ಯಕ್ರಮ. ಅದೇ ಸಂಜೆ ಟೌನ್ ಹಾಲಿನಲ್ಲಿ ಸಾರ್ವಜನಿಕರಿಗಾಗಿ ಸ್ವಾಮಿ ರಾಮ ಅವರ ಉಪನ್ಯಾಸ. ನೋಡುತ್ತಿದ್ದಂತೆ ಕಾರ್ಯಕ್ರಮದ ಸಿದ್ಧತೆಗಳೆಲ್ಲ ಮುಗಿಯಿತು. ಆದರೆ ನಾವೆಷ್ಟು ತಯಾರಿ ಮಾಡಿಕೊಂಡ್ರೂ ಬಾಬಾ ಅವರ ವ್ಯವಸ್ಥೆಗಳ ಬಗ್ಗೆ ಏನೊಂದೂ ಮಾಹಿತಿ ತಿಳಿಯಲಿಲ್ಲ. ಅವರ ಋಷಿಕೇಶದ ಆಶ್ರಮದಿಂದಾಗಲಿ ಚೆನ್ನೈ ಕಾರ್ಯಕ್ರಮದ ಆಯೋಜಕರಿಂದಾಗಲಿ ಯಾವ ಮಾಹಿತಿಯೂ ನಮಗೆ ಸಿಕ್ಕಲೇ ಇಲ್ಲ. ನಮಗೋ ಒಳಗೊಳಗೆ ಆತಂಕ. ಗುರುದೇವ ನಮ್ಮೂರಿಗೆ ಬಂದಾಗ ಎಲ್ಲೂ ಏನೂ ಸಮಸ್ಯೆ ಆಗಬಾರದು ಎಂಬ ಮನಸ್ಥಿತಿ. ಅವರು ಬಂದಿಳಿದದ್ದೇ ನಮ್ಮ ಈ ಅರ್ಥವಿಲ್ಲದ್ದು ಎಂದು ಗೊತ್ತಾಯಿತು. ವ್ಯವಸ್ಥೆಗಳೆಲ್ಲ ಅವುಗಳ ಪಾಡಿಗೆ ಆಗಿ ಆತಂಕ ಮಂಜಿನಂತೆ ಕರಗಿತ್ತು. ಬಾಬಾ ಈ ಮೊದಲೇ ನಮಗೆ ಹೇಳಿದ್ದಂತೆ ಜನ ಅವರ ಆಗಮನಕ್ಕೆ ಎಷ್ಟು ಕಾತರದಿಂದ ಕಾಯುತ್ತಿದ್ದಾರೆ ಅನ್ನುವುದು ಆ ಕಾರ್ಯಕ್ರಮಕ್ಕೆ ಬಂದ ಜನದಟ್ಟಣೆ ನೋಡಿ ಅರ್ಥ ಆಯಿತು. ಕಾರ್ಯಕ್ರಮದ ಘೋಷಣೆ ಆಗುತ್ತಿದ್ದಂತೆ 500ಕ್ಕೂ ಹೆಚ್ಚು ಜನ ಟೌನ್ ಹಾಲ್ನಲ್ಲಿ ಬಾಬಾ ಉಪನ್ಯಾಸದ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಿಕೊಂಡಿದ್ದರು. ಸುಮಾರು 200ಕ್ಕೂ ಹೆಚ್ಚು ಜನ ಜಾಗವಿಲ್ಲದೆ ಮರಳಿದರು. ಹೇಳಿ ಕೇಳಿ ಅದು 90ರ ದಶಕ. ಈಗಿನಂತೆ ಪ್ರಚಾರವಿಲ್ಲ. ಹಾಗಿದ್ದರೂ ಆ ಮಟ್ಟಿನ ಜನಸಂದಣಿ ಇತ್ತು ಅಂತ ತಿಳಿಸ್ತಾರೆ. ಅಂದು ಬೆಳಿಗ್ಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲಿ ಬಾಬಾ ಮಾಡಿದ ಕೆಲವೊಂದು ಪ್ರಾತ್ಯಕ್ಷಿಕೆಗಳು ಈಗಾಗಲೇ ವಿಶ್ವದ ಗಮನ ಸೆಳೆದು ಸಾಕಷ್ಟು ಸುದ್ದಿಯಾಗಿದೆ ಅಂತ ತಿಳಿಸ್ತಾರೆ. ಆರಂಭದಲ್ಲಿ ಅವರು ಹೃದಯ ಬಡಿತವನ್ನೇ ಕೆಲ ಹೊತ್ತು ನಿಲ್ಲಿಸಿದ್ದರು. ನಂತರ ದೇಹದ 2 ಭಾಗಗಳಲ್ಲಿ ವಿಭಿನ್ನ ತಾಪಮಾನ ತೋರಿಸಿ ಅಚ್ಚರಿ ಮೂಡಿಸಿದರು. ಬಲಭಾಗ 92 ಡಿಗ್ರಿ ತಾಪಮಾನ ಇದ್ದರೆ ಎಡಭಾಗ 75 ಡಿಗ್ರಿಗಳಷ್ಟಿತ್ತು. ವೈದ್ಯರಿಗೋ ಇದು ಅರ್ಥವೇ ಆಗದ ಫಜಲ್ ಆಗಿತ್ತು. ಆ ಹೊತ್ತಿಗೆ ಕ್ಯಾನ್ಸರ್ನ ಆಟೋಪ ವೈದ್ಯಕೀಯ ಜಗತ್ತಿಗೆ ಸವಾಲಾಗಿತ್ತು. ಬಾಬಾ ತನ್ನ ದೇಹದ ಒಂದು ಭಾಗದಲ್ಲಿ ತಾನೇ ಒಂದು ಕ್ಯಾನ್ಸರ್ ಗಡ್ಡೆಯನ್ನು ಸೃಷ್ಟಿಸಿ ಅಲ್ಲಿದ್ದ ವೈದ್ಯರಿಗೆ ಪರೀಕ್ಷಿಸಲು ಹೇಳಿದರು. ನೋಡುತ್ತಿದ್ದಂತೆ ಆ ಗಡ್ಡೆಯನ್ನು ಯಾವ ಭಾಗಕ್ಕೆ ವರ್ಗಾಯಿಸಬೇಕು ಎಂದು ಅಲ್ಲಿದ್ದ ವೈದ್ಯರನ್ನೇ ಕೇಳಿದರು. ಆಮೇಲೆ ಅವರು ಸೂಚಿಸಿದ ಭಾಗಕ್ಕೆ ಆ ಕ್ಯಾನ್ಸರ್ ಗಡ್ಡೆಯನ್ನು ಸ್ಥಳಾಂತರಿಸಿದರು. ಮೊದಲು ಬಾಬಾ ಅವರ ತೊಡೆಯ ಭಾಗದಲ್ಲಿದ್ದ ಕ್ಯಾನ್ಸರ್ ಗಡ್ಡೆ ಕೆಲವೇ ಕ್ಷಣಗಳಲ್ಲಿ ದೇಹದ ಮೇಲ್ಭಾಗಕ್ಕೆ ವರ್ಗಾವಣೆ ಆಯಿತು. ಎಲ್ಲರ ಕಣ್ಣಲ್ಲೂ ಅಚ್ಚರಿ. ವೈದ್ಯರು ಮತ್ತೆ ಪರೀಕ್ಷೆ ಮಾಡಿದ್ರು. ನಿಜಕ್ಕೂ ಆ ಗಡ್ಡೆಯ ಸ್ಥಾನ ಪಲ್ಲಟವಾಗಿತ್ತು. ಇದು ಹೇಗೆ ಸಾಧ್ಯ ಎಂದು ಅಚ್ಚರಿ ಪಡುವಾಗಲೇ ಬಾಬಾ ಶವಾಸನ ಸ್ಥಿತಿಗೆ ತೆರಳಿ ಆ ಗಡ್ಡೆಯನ್ನು ಪ್ರಕೃತಿಗೆ ವಿಸರ್ಜಿಸಿದರು. ಆಮೇಲೆ ವೈದ್ಯರು ಪರೀಕ್ಷಿಸಿದರೆ ದೇಹದ ಯಾವ ಭಾಗದಲ್ಲೂ ಮೊದಲು ಕಂಡ ಆ ಕ್ಯಾನ್ಸರ್ ಗಡ್ಡೆ ಇರಲಿಲ್ಲ. ಅಲ್ಲಿದ್ದ ಎಲ್ಲರ ಕಣ್ಣಲ್ಲೂ ಪ್ರಶ್ನೆಯೇ, ಇದು ಹೇಗೆ ಸಾಧ್ಯ? ಅನೇಕ ವೈದ್ಯರು ಈ ಸಾಧ್ಯತೆ ಬಗ್ಗೆ ಪ್ರಶ್ನೆಯ ಸುರಿಮಳೆಗಳನ್ನೇ ಎರೆದರು. ಆಧ್ಯಾತ್ಮದಲ್ಲಿ ಆಸಕ್ತರಾದವರು ಈ ಯೋಗದ ತಂತ್ರದ ಬಗ್ಗೆ ಪ್ರಶ್ನೆ ಮಾಡಿದರು. ಅಂತೂ ಈ ಕಾರ್ಯಕ್ರಮ ಯೋಜಿಸಿದ್ದಂತೆ ಎಂಥ ಅದ್ಭುತ ಅಲ್ವಾ? ಸ್ವಾಮಿ ರಾಮ ಅವರ ಪವಾಡಗಳು. ಹೀಗೆ ಈ ಪುಸ್ತಕದಲ್ಲಿರೋದನ್ನೆಲ್ಲ ತಿಳ್ಕೊತಾ ಹೋಗ್ತೀವಿ. ಹೃದಯದಲ್ಲಿ
ಒಂಥರ ಖುಷಿ ಆಗ್ತಾಯಿದೆ, ಗೂಸ್ ಬಂಪ್ಸ್ ಬರ್ತಾಯಿದೆ ಅಲ್ವಾ? ಈಗ ನಿಮ್ಮಲ್ಲೊಂದು ಪ್ರಶ್ನೆ ಬರಬಹುದು. ಇಷ್ಟೆಲ್ಲ ತಿಳಿದಿದ್ದ ಬಾಬಾ ಅಂದರೆ ಸ್ವಾಮಿ ರಾಮ ಅವರು ಕೊನೆಗೆ ತಮಗೆ ಕ್ಯಾನ್ಸರ್ ಬಂದಾಗ ಯಾಕೆ ಅದನ್ನು ಗುಣ ಮಾಡಲಿಲ್ಲ? ಅದಕ್ಕೂ ಒಂದು ಕಾರಣ ಇದೆ. ಸಾಮಾನ್ಯವಾಗಿ ಗುರುಗಳನ್ನು ನಾವು ಅವರ ಜೀವನವನ್ನು ಯಾವ ರೀತಿ ಗಮನಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾನ್ ಯೋಗಿಗಳು ತಮ್ಮ ಶಿಷ್ಯರಿಂದ ಕರ್ಮ ಕಳೆಯಲು ತಾವೇ ಅವರ ಕರ್ಮವನ್ನು ಹೊರುತ್ತಾರೆ. ಹಾಗೆ ತಮಗೆ ವರ್ಗಾಯಿಸಿದ್ದನ್ನು ಗುಣಪಡಿಸುವ ಗೋಜಿಗೆ ಹೋಗುವುದಿಲ್ಲ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಇವಾಗ ಮಹರ್ಷಿ ಅಮರ ಅವರಾಗ್ಬೋದು, ಮಹಾನ್ ಗುರುಗಳಾದ ಸುಭಾಷ್ ಪತ್ರಿಜಿಯವರಾಗ್ಬೋದು, ಮತ್ತು ನಂದ ಅವರಾಗ್ಬೋದು. ಈ ಕೆಲ ಮಹಾನ್ ವ್ಯಕ್ತಿಗಳು ಬೇರೆಯವರ ಕರ್ಮವನ್ನು ತಮ್ಮ ದೇಹದಲ್ಲಿ ತಗೊಂಡು ಅದನ್ನು ಗುಣಪಡಿಸ್ಕೊಳ್ಳೋವಂಥ ಗೋಜಿಗೆ ಹೋಗೋದಿಲ್ಲ. ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಇವರೆಲ್ಲ ಅದನ್ನು ಅವರು ದೊಡ್ಡದು ದೇಹಕ್ಕೆ ಬಂದಿರೋದನ್ನು ದೊಡ್ಡದಾಗಿ ಗಮನಿಸೋದಿಲ್ಲ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಸಂಜೆಯ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ನಮ್ಮದಾಗಿತ್ತು. ಬಾಬಾ ಅವರನ್ನು ಸಭೆಗೆ ಪರಿಚಯಿಸುವ ಹೊಣೆಗಾರಿಕೆ ನನ್ನ ಮೇಲಿತ್ತು. ನಾವು ಎಷ್ಟೋ ಸರ್ತಿ ಗಮನಿಸ್ತಾ ಇರ್ತೀವಿ, ಇವರು ಇಷ್ಟು ದೊಡ್ಡವರು, ಇಂಥ ಮಹಾನ್ ವ್ಯಕ್ತಿಗಳು, ಅವ್ರಿಗೇ ಈ ಭೂಮಿ ಮೇಲಿರುವಂಥ ನೋವುಗಳನ್ನು ಇದನ್ನು ಸರಿ ಮಾಡ್ಕೊಳಕ್ಕಾಗಲಿಲ್ಲ, ಇನ್ನು ನಮ್ಮ ಜೀವನನ ಏನು ಸರಿ ಮಾಡ್ತಾರೆ ಅವರು? ನಮ್ಮ ಜೀವನದಲ್ಲಿ ಏನು ಮ್ಯಾಜಿಕ್ ಮಾಡ್ತಾರೆ? ಅವ್ರಿಗೆ ಬಂದಿರೋ ಕಾಯಿಲೆನೇ ಮೇಲ್ ಮಾಡ್ಕೊಂಡಿಲ್ಲ ಅಂತ ಯೋಚನೆ ಮಾಡ್ತೀವಿ. ಅವ್ರ ಜೀವನದಲ್ಲಿರೋವಂಥ ಕಷ್ಟನೇ ಅವ್ರು ಮೇಲ್ ಮಾಡ್ಕೊಳ್ಳಿಲ್ಲ, ಸರಿ ಮಾಡ್ಕೊಳ್ಳಿಲ್ಲ, ನಮ್ಮ ಜೀವನನ ಹೇಗೆ ಸರಿ ಮಾಡ್ತಾರೆ ಅಂತ ಯೋಚನೆ ಮಾಡ್ತೀವಿ. ಆದರೆ ಗುರುಗಳು, ಈ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಹಾನ್ ಗುರುಗಳು, ಅವಧೂತರುಗಳು, ಅವರು ಬೇರೆಯವರ ಕರ್ಮನ ತಗೊಂಡು ಅದನ್ನು ಪರಿಹರಿಸ್ಕೊಳ್ಳೋಕೆ ಹೋಗ್ದಿರ ಅವರು ಅವ್ರ ದೇಹದಲ್ಲೇ ಅದನ್ನು ಮಾಡಿಕೊಂಡು ಬದುಕೋದಕ್ಕೆ ನೋಡ್ತಾರೆ. ಹಾಗೆಯೇ ಅದರಿಂದ ಈ ಭೂಮಿಯಿಂದ ಹೊರಟೋಗ್ತಾರೆ. ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಗುರುಗಳನ್ನು ನೋಡಿ ಇಷ್ಟು ಶಕ್ತಿ ಇದ್ದರೂ ಇವ್ರಿಗೆ ಮೇಲ್ ಮಾಡ್ಕೊಳಕ್ಕಾಗಲಿಲ್ಲ, ಇವರು ಈ ಥರ ಸತ್ತೋದ್ರು, ನಾವೂ ಈ ಧ್ಯಾನದಿಂದ ಏನೂ ಉಪಯೋಗ ಇಲ್ಲ, ಮಾಡೋದು ಬೇಡ ಅಂತ ಯೋಚಿಸೋದು ತಪ್ಪು. ನಾವು ಮುಂದುವರ್ಸೋಣ ಮಾತು. ಸಂಜೆಯ ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿ ನಮ್ಮದಾಗಿತ್ತು. ಬಾಬಾ ಅವರನ್ನು ಸಭೆಗೆ ಪರಿಚಯಿಸುವ ಹೊಣೆಗಾರಿಕೆ ನನ್ನ ಮೇಲಿತ್ತು ಅಂತ ಸಕಲಾಮ ಹೇಳ್ತಾರೆ. ಜೊತೆಗೆ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳಿಂದ ಬಾಬಾ ಅವರೆದುರು ಸಣ್ಣ ನೃತ್ಯ ಪ್ರಸ್ತುತಿಯೂ ಇತ್ತು. ಉಳಿದವರೆಲ್ಲ ಮೊದಲೇ ಕಾರ್ಯಕ್ರಮಕ್ಕೆ ಹೊರಟಿದ್ದರು. ನಾನು ಉಳಿದೆಲ್ಲ ಕೆಲಸ ಮುಗಿಸಿ ಸಭಾ ಕಾರ್ಯಕ್ರಮ ಆರಂಭವಾಗುವ ಸ್ವಲ್ಪ ಮೊದಲು ತಲುಪುವಂತೆ ಸ್ಕೂಟರ್ನಲ್ಲಿ ಹೊರಟೆ. ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಕಾರ್ಪೊರೇಷನ್ ಸರ್ಕಲ್ಗೆ ಬರುತ್ತಿದ್ದ ಹಾಗೆ ನನ್ನ ಗಾಡಿ ಆಕಸ್ಮಿಕವಾಗಿ ಎಂಜಿನ್ ಆಫ್ ಆಗಿ ನಿಂತು ಹೋಯಿತು. ಏನು ಮಾಡಿದರೂ ಸ್ಟಾರ್ಟ್ ಆಗಲೇ ಇಲ್ಲ. ಸಮಯ ಸರಿಯುತ್ತಲೇ ಇತ್ತು. ಒಂದೇ ಒಂದು ಆಟೋ ಕೂಡ ಬರಲಿಲ್ಲ. ರಸ್ತೆ ಪಕ್ಕ ಗಾಡಿಯನ್ನು ಹಾಕಿ ಏನು ಮಾಡಲು ತೋಚದೆ ಒದ್ದಾಡ್ತಾ ನಿಂತಿದ್ದೆ. ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಒಂದು ಮಾತು, ಬಾಬಾ ಈಗೇನು ಮಾಡಲಿ? ಕಾರ್ಯಕ್ರಮದಲ್ಲಿ ಆರಂಭದ ಮಾತೆ ನನ್ನದು. ಅಲ್ಲಿ ಬಾಬಾ ಸೇರಿ ಇಡೀ ಸಭೆ ನನಗಾಗಿ ಕಾಯುತ್ತಿದೆ. ನಾನಿಲ್ಲಿ ಹೀಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಇದಕ್ಕೆಲ್ಲ ಏನರ್ಥ ಅನ್ನೋದನ್ನು ಯೋಚನೆ ಮಾಡ್ತಾರೆ ಸಕಲಾಮ ಅವರು. ಸರಿಯಾಗಿ 15 ನಿಮಿಷಕ್ಕೆ ಗಾಡಿ ಮತ್ತೆ ಸ್ಟಾರ್ಟ್ ಆಯಿತು. ದೌಡಾಯಿಸಿ ಹೋದರೆ ಆಗಲೇ ಕಾರ್ಯಕ್ರಮ ಶುರು ಆಗಿತ್ತು. ನಾನು ಬರದೇ ಇದ್ದದ್ದನ್ನು ಕಂಡು ಎಲ್ಲರನ್ನೂ ಕಾಯಿಸುವುದು ಸರಿ ಇಲ್ಲ ಎಂದುಕೊಂಡು ಪಟ್ಟಾಭಿಯವರು ಅವರೇ ಕಾರ್ಯಕ್ರಮವನ್ನು ಆರಂಭಿಸಿದರು. ನಾನು ಬಂದ ಕೂಡಲೇ ನನ್ನನ್ನು ವೇದಿಕೆಗೆ ಆಹ್ವಾನಿಸಿ ಕೈಗೆ ಮೈಕನ್ನು ಕೊಟ್ಟರು. ಈಗ ಹಿಂತಿರುಗಿ ನೋಡಿದರೆ ಅನ್ನಿಸುತ್ತದೆ, ಪಟ್ಟಾಭಿರಾಮ್ ಅವರು ವೇದಿಕೆಯಲ್ಲಿ ಮಾತನಾಡಲಿ ಎಂಬುದು ಬಾಬಾ ಅವರ ಆಶಯವಾಗಿತ್ತು ಅಂತ.
ನಾನು ಸಮಯಕ್ಕೆ ಸರಿಯಾಗಿ ಹೋದರೆ ಬರೀ ನಾನೇ ಮಾತನಾಡುತ್ತೇನೆ. ಪಟ್ಟಾಭಿಯವರ ಮಾತಿಗೆ ಅವಕಾಶವೇ ಇರೋದಿಲ್ಲ. ನಾನೊಬ್ಬಳಲ್ಲ, ನಾವಿಬ್ಬರೂ ಮಾತನಾಡಬೇಕು ಎಂಬ ಉದ್ದೇಶದಿಂದಲೇ ಅವತ್ತು ನಾನು ತಡವಾಗಿ ಬರುವಂತಾಗಿರಬೇಕು ಅಂತ ಸಕಲಮ್ಮ ಅವ್ರಿಗೆ ಅನಿಸುತ್ತೆ. ಅವತ್ತು ನಾನು ಸುಮಾರು 5-6 ನಿಮಿಷ ಮಾತನಾಡಿರಬಹುದು. ಮಾತಿನ ನಡುವೆ ಒಂದು ಉಲ್ಲೇಖ ಸೇರಿಸಿದೆ. ಬಾಬಾ ಅವರೇ ಹೇಳಿದ ಕಬೀರರ ದೋಹೆಯ ಸಾಲುಗಳನ್ನು ಹೇಳ್ತಾರೆ. ಗುರು ಮತ್ತು ದೇವರು ಇಬ್ಬರೂ ಏಕಕಾಲದಲ್ಲಿ ನನ್ನ ಕಣ್ಣೆದುರು ಪ್ರತ್ಯಕ್ಷವಾದರೆ ನಾನು ಮೊದಲು ನಮಸ್ಕರಿಸುವುದು ಗುರುವಿಗೆ, ಕಾರಣ ದೇವರನ್ನು ತೋರಿಸಿದ್ದು ಗುರುವೇ ಅಂತ. ಆಮೇಲೆ ಬಾಬಾ ಗಂಭೀರವಾಗಿ ಎದ್ದು ನಿಂತು ಎಲ್ಲರನ್ನ ಸಂಬೋಧಿಸಿ ಮಾತಿಗಾರಂಭಿಸಿದರು. ಬಹಳ ಸಿಹಿಯಾದ ಮಾತುಗಳಿಂದ ನನ್ನನ್ನು ಪರಿಚಯಿಸಿದರು. ಆದರೆ ವೈಯಕ್ತಿಕವಾಗಿ ನನಗೆ ಅದು ಅಷ್ಟು ಹಿತಕರವಾಗಿರಲಿಲ್ಲ. ಗುರುವೇ ಸರ್ವಶ್ರೇಷ್ಠ, ಆತನನ್ನು ಪದಗಳಿಂದ ವರ್ಣಿಸುವುದು ಸಾಧ್ಯವಿಲ್ಲ, ನಿಜವೇ? ಆದರೂ ನನ್ನನ್ನು ಪರಿಚಯಿಸುವಾಗ ಬಳಸಿದ ಕೆಲವು ಸಾಲುಗಳು ನನಗೆ ಸರಿ ಹೊಂದುತ್ತವೆ ಅಂತ ನನಗೆ ಅನ್ನಿಸುತ್ತಿಲ್ಲ ಎಂದು ಉಪನ್ಯಾಸ ಆರಂಭ ಮಾಡಿದರು. ಬಾಬಾರ ನಡೆ ನುಡಿಯೇ ಹಾಗೆ ಸರಳ, ನೇರ. ಬಳಿಕ ಯೋಗದ ಬಗ್ಗೆ ಉಪನ್ಯಾಸವನ್ನು ಕೊಟ್ಟರು. ಉಪನ್ಯಾಸದ ಬಳಿಕ ಪ್ರಶ್ನೋತ್ತರವಿತ್ತು. ಒಬ್ಬ ಯುವಕ ಎದ್ದು ನಿಂತು ಕೇಳಿದ, ಕರ್ಮ ಅಂದರೆ ಏನು? ಅದನ್ನು ನಿರ್ವಹಿಸೋದು ಹೇಗೆ ಅಂತ. ಬಾಬಾ ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಉದಾರವಾಗಿ ದಾನ ಮಾಡುವುದು, ತನ್ನಲ್ಲಿರುವ ಸಂಪತ್ತು, ಜ್ಞಾನವನ್ನು ಹಂಚುವುದು, ಕರ್ಮ ಬಂಧನದಿಂದ ಕಳಚಿಕೊಳ್ಳುವ ಕ್ಷಿಪ್ರ ದಾರಿ ಅನ್ನುವ ಅರ್ಥದಲ್ಲಿ ಮಾತನಾಡುತ್ತಿದ್ದರು. ಅದೇನನ್ನಿಸಿತೋ ಕುಳಿತುಕೊಂಡಲ್ಲಿಂದಲೇ ಬಾಬಾ ಅವರ ಮಾತನ್ನು ತಡೆದ ಆ ಯುವಕ, ಅದು ಹೇಗೆ ಸರಿಯಾಗುತ್ತದೆ? ಹಣ ಕೊಡುವುದರಿಂದ ನಮ್ಮ ಕರ್ಮ ಹೇಗೆ ಕಳೆಯುತ್ತದೆ? ನನಗೆ ಇದು ಯಾಕೋ ಸರಿ ಅಂತ ಅನ್ನಿಸುತ್ತಿಲ್ಲ ಎಂದು ಆಕ್ರಮಣಕಾರಿ ಧಾಟಿಯಲ್ಲಿ ಹೇಳಿದ. ಬಾಬಾ ಕೂಡಲೇ, ಮೈ ಡಿಯರ್ ಜೆಂಟಲ್ಮ್ಯಾನ್, ಕ್ಯಾನ್ ಯು ಗೆಟ್ ಅಪ್ ಎಂದು ಬಿಟ್ಟರು. ಜನರ ದೃಷ್ಟಿ ಆತನ ಕಡೆ ಕೇಂದ್ರೀಕೃತವಾಯಿತು. ನಿನ್ನ ತಿಂಗಳ ಸಂಬಳ ಎಷ್ಟು ಅಂತ ಕೇಳ್ತಾರೆ. ಬಾಬಾ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಆತ ಕಿಮಕ್ ಅನ್ನಲಿಲ್ಲ. ಹೇಳದಿದ್ದರೆ ಪರವಾಗಿಲ್ಲ, ಆದರೆ ಅದರಲ್ಲಿ ಎಷ್ಟು ಭಾಗವನ್ನು ನೀನು ದಾನ ಧರ್ಮಕ್ಕೆ ಬಳಸ್ತೀಯಾ ಎಂದು ಕೇಳಿದ್ರು. ಆತ, ನಾನು ಹಾಗೆಲ್ಲ ಮಾಡಿಲ್ಲ ಎಂದ ಕೂಡಲೇ ಬಾಬಾ, ನೀನು ಹಾಗೆ ಮಾಡದೇ ಇದ್ದರೆ ನಿನಗೆ ಕರ್ಮ ಕಳೆಯುವ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮೊದಲು ಆ ಕೆಲಸ ಶುರು ಮಾಡು, ಈಗ ಕುಳಿತುಕೋ ಅಂತ ಹೇಳಿದರು. ಹುಡುಗ ಥಂಡ ಆದ. ಆಮೇಲೆ 1969ರಲ್ಲಿ ಸ್ವಾಮಿ ರಾಮ ಅವರು ಅಮೇರಿಕಾದ ಕಾನ್ಸಾಸ್ನ ಟೋಪೆಕಾದ ಮೆನಿಂಜರ್ ಫೌಂಡೇಶನ್ನಲ್ಲಿ ತಮ್ಮ ಹಲವು ಯೌಗಿಕ ಸಿದ್ಧಿಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು. ಪ್ರಯೋಗಾಲಯದಲ್ಲಿ ನಡೆದ ಈ ಪರೀಕ್ಷೆಗಳ ಸಂದರ್ಭದಲ್ಲಿ ಹಲವು ವಿಜ್ಞಾನಿಗಳು ಸಹ, ತಜ್ಞ ವೈದ್ಯರು ಸಹ ಹಾಜರಿದ್ದರು. ಮಿನಿಯಾಪೋಲಿಸ್ನ ಫಿಸಿಷಿಯಸ್ ಡಾಕ್ಟರ್ ಡೇನಿಯಲ್ ಫರ್ಗ್ಯೂಸನ್ ಅವರ ಸಹೋದ್ಯೋಗಿ ಡಾಕ್ಟರ್ ಎಲ್ಮರ್ ಗ್ರೀನ್ ಇದನ್ನೆಲ್ಲ ದಾಖಲಿಸಿಕೊಳ್ತಾ ಇದ್ದರು. ಮೊದಲನೆಯ ಪ್ರಯೋಗದಲ್ಲಿ ಅವರ ಹೃದಯದ ಬಡಿತ ನಿಮಿಷಕ್ಕೆ 300 ಮಿಡಿತಗಳ ವೇಗದಲ್ಲಿ ಮಿಡಿಯುವಂತೆ ಮಾಡಿದ್ರು. ಹೀಗೆ 17 ಸೆಕೆಂಡುಗಳ ಕಾಲ ಇದ್ದರು. ಇದು ಸಾಮಾನ್ಯ ಮಿಡಿತಕ್ಕಿಂತ 5 ಪಟ್ಟು ಅಧಿಕ. ಹೃದಯ ನಿಲ್ಲುವುದಕ್ಕೆ ಸಮ. ನನ್ನ ಹೃದಯವನ್ನು ನಾನು ಹೇಳಿದಂತೆ ಕೇಳುವ ಹಾಗೆ ಮಾಡಬಲ್ಲೆ ಎಂಬುದು ಅವರು ಈ ಯಶಸ್ವಿ ಪ್ರಯೋಗದ ಬಳಿಕ ಹೇಳಿದ ಮಾತು. ಇನ್ನೊಂದು ಪ್ರಯೋಗದಲ್ಲಿ 2 ಕೈಗಳನ್ನು ಪ್ರೇಕ್ಷಕರ ಮುಂದೆ ಚಾಚಿದ್ರು. ಒಂದೊಂದು ಕೈಯಲ್ಲಿ ಒಂದೊಂದು ತಾಪಮಾನ ಕಾಣಿಸಿಕೊಳ್ಳುವಂತೆ ಮಾಡಿದ್ರು. ಮಗದೊಮ್ಮೆ
ಅವರು ಎಲ್ಲರೂ ನೋಡುತ್ತಿರುವಂತೆ ತಮ್ಮ ದೃಷ್ಟಿ ಮಾತ್ರದಿಂದಲೇ ಆ ಸೂಜಿಗಳು ತುಸು ದೂರಕ್ಕೆ ಚಲಿಸುವಂತೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಮೂಗು ಬಾಯಿಗೆ ಮಾಸ್ಕ್ ಹಾಕಲಾಗಿತ್ತು. ಇವು ಪ್ರಯೋಗಾಲಯದಲ್ಲಿ ನಡೆಸಿ ದಾಖಲೀಕರಿಸಿಕೊಂಡ ಪ್ರಯೋಗಗಳು. ಪ್ರಯೋಗಾಲಯದಿಂದ ಆಚೆಗೂ ಅವರು ಹಲವು ಸಿದ್ಧಿಗಳನ್ನು ಪ್ರದರ್ಶಿಸಿದ್ದು ಉಂಟು. ನಂಬಿಕೆ ಇಲ್ಲದವರ ಮುಂದೆ ಇಂಥ ಎಷ್ಟು ಯೋಗಶಕ್ತಿ ಪ್ರದರ್ಶಿಸಿದರೂ ಪ್ರಯೋಜನವಿಲ್ಲ. ಅವರ ಅಪನಂಬಿಕೆ ಹಾಗೇ ಉಳಿದಿರುತ್ತೆ. ಆದರೆ ನಂಬಿಕೆಯುಳ್ಳವರನ್ನು ಇದು ಯೋಗ ಮಾರ್ಗದ ಕಡೆಗೆ ಸೆಳೆಯಬಲ್ಲವು ಎಂಬುದು ಇಂತಹ ಪ್ರಯೋಗಗಳ ಬಗ್ಗೆ ಬಾಬಾ ಹೇಳುತ್ತಿದ್ದ ಮಾತು. ಧ್ಯಾನಕ್ಕೆ ಬರಲಿ ಅಂತ ಆಸ್ಟ್ರಲ್ ಮಾಸ್ಟರ್ಸು ಮತ್ತು ಋಷಿಗಳು ಮತ್ತು ದೇವತೆಗಳು ಧ್ಯಾನದ ಅನುಭವಗಳನ್ನು ನಾವು ಹೇಗೆ ಹೇಳ್ಕೊತೀವಿ ಹಾಗೆ ಮುಂದುವರೆದು ದೇಹ ತ್ಯಜಿಸಿದ ಸ್ವಾಮಿ ರಾಮ ಅವರು ಕಣ್ಣೆದುರು ಬಂದರು. ಆ ಪವಾಡನ ಇವತ್ತು ಇವಾಗ ಕೇಳಿಸ್ಕೊತಾ ಇದ್ದೀವಿ. ಗುರು ದೇಹದಲ್ಲಿ ಇಲ್ಲದಿರಲಿ ಶಿಷ್ಯರನ್ನು ಪೊರೆಯುತ್ತಲೇ ಇರುತ್ತಾರೆ, ಅವರನ್ನು ಕಾಪಾಡ್ತಾನೇ ಇರ್ತಾರೆ. ಗುರುವಿನ ಪ್ರೇಮ ದೈವಿಕವಾದದ್ದು, ನಿಷ್ಕಲ್ಮಶವಾದದ್ದು. ಅವರು ಮತ್ತೆ ಮತ್ತೆ ಶಿಷ್ಯಂದಿರಿಗೆ ಅವರ ಬದುಕಿನ ಉದ್ದೇಶದ ಬಗ್ಗೆ ತಿಳಿಸಿಕೊಡ್ತಾನೇ ಇರ್ತಾರೆ. ಅಗತ್ಯವಿದ್ದರೆ ಬೆಳಕಿನ ಶರೀರದ ಮೂಲಕ ಶಿಷ್ಯರ ಜೊತೆಗೆ ನೇರವಾಗಿ ಮಾತನಾಡ್ತಾರೆ, ಮಾರ್ಗದರ್ಶನವನ್ನು ಕೊಡ್ತಾರೆ. ತಮ್ಮ ಅವಶ್ಯಕತೆ ಇಲ್ಲದಿರುವಾಗ ಶಿಷ್ಯರಿಂದ ದೂರವಾಗಿ ನಿಲ್ಲುವುದು ಗುರುವಿಗೆ ಗೊತ್ತು. ತನ್ನ ಶಿಷ್ಯನ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸುವ ಗುರುವು ಆತನಿಗಾಗಿ ಏನು ಬೇಕಾದರೂ ಮಾಡಬಲ್ಲ. ಗುರುದೇವ ಸ್ವಾಮಿ ರಾಮ ಅವರು ದೇಹ ತ್ಯಜಿಸಿದ ಬಳಿಕ ನಡೆದ ಘಟನೆ ನೆನಪಾದಾಗಲೆಲ್ಲ ಬಾಬಾರ ದಿವ್ಯ ಪ್ರೇಮದ ಅರಿವಾಗಿ ಮನಸ್ಸು ಆರ್ದ್ರವಾಗುತ್ತದೆ ಅಂತ ತಿಳಿಸ್ತಾರೆ ಅಮ್ಮ. ಇದು 90ರ ಉತ್ತರಾರ್ಧ, ಅಂದರೆ 1996ನೇ ಇಸವಿ ನವಂಬರ್ ತಿಂಗಳ 13ನೇ ತಾರೀಕು. ಆ ದಿನ ನಾನು ಪಟ್ಟಾಭಿರಾಮ್ ಅವರು ನಮ್ಮ ರಾಮನಗರದ ಆಶ್ರಮದಲ್ಲಿ ಇದ್ವಿ. ಅವತ್ತು ಒಂದು ಹೋಮ ಇತ್ತು. ಅಗ್ನಿಸಿದ್ಧಿ ಇರುವ ಒಬ್ಬ ಸ್ವಾಮಿ ಮಾಡಿದ ಹೋಮ. ಆತ ಹೋಮದ ಸಮಯದಲ್ಲಿ ಅಗ್ನಿಕುಂಡದ ಮೇಲೆ ಮಲಗಿಕೊಳ್ಳುತ್ತಿದ್ದರು. ಹೋಮ ನಡೆಯುವ ಕಾಲದಲ್ಲಾಗಲಿ ಆಮೇಲಾಗಲಿ ಆ ಶಾಖಕ್ಕೆ ನಮಗೆ ಹೋಮದ ಸಮೀಪ ಕುಳಿತುಕೊಳ್ಳುವುದು ಕಷ್ಟ. ಅಂಥದ್ರಲ್ಲಿ ಆ ಸ್ವಾಮಿ ಅಗ್ನಿಕುಂಡದ ಮೇಲೆ ಮಲಗ್ತಾ ಇದ್ದರು. ಅದು ಅವರ ಅಗ್ನಿತತ್ವದ ಸಿದ್ಧಿ. ಈ ಸ್ವಾಮಿಯ ಬಗೆಗಿನ ಕುತೂಹಲದಿಂದ ಆ ದಿನ ಹೋಮಕ್ಕೆ ಸಾವಿರಾರು ಜನ ಬಂದಿದ್ದರು. ಅವರಿಗೆಲ್ಲ ಆಶ್ರಮದಿಂದಲೇ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹೋಮದ ನಂತರ ಅವತ್ತೇ ರಾತ್ರಿ ಅತ್ತೆ ಮಗಳು ಸಾಧನಾ ಜೊತೆಗೆ ಟ್ಯಾಕ್ಸಿ ಮಾಡಿಕೊಂಡು ಬೆಂಗಳೂರಿನ ನಮ್ಮ ಮನೆಗೆ ಬಂದಿದ್ದೆ. ಇನ್ನೊಂದಿಷ್ಟು ಕೆಲಸ ಕಾರ್ಯಗಳು ಉಳಿದಿದ್ದ ಕಾರಣ ಪಟ್ಟಾಭಿರಾಮ್ ಅವರು ಆಶ್ರಮದಲ್ಲೇ ಉಳಿದಿದ್ದರು. ತಡರಾತ್ರಿ ಮನೆಗೆ ತಲುಪಿ ಇನ್ನೇನು ಬೀಗ ತೆಗೆಯಬೇಕು. ಬಾಗಿಲಿಗೆ ಚೀಟಿಯೊಂದು ಸಿಕ್ಕಿಸಿಕೊಂಡಿದೆ. ತೆರೆದು ನೋಡಿದೆ. ಆಘಾತದಲ್ಲಿ ಕುಸಿದು ಬೀಳುವುದೊಂದು ಬಾಕಿ. ಸ್ವಾಮಿ ರಾಮ ನೋ ಮೋರ್ ಎಂದು ಆ ಚೀಟಿಯಲ್ಲಿ ಬರೆದಿತ್ತು. ಮಹಾನ್ ಯೋಗಿ, ನಮ್ಮೆಲ್ಲರ ಪ್ರೀತಿಯ ಗುರುದೇವ ಹೀಗೆ ನಮ್ಮನ್ನು ಅಗಲಿ ಹೋಗುವುದು ಎಂದರೇನು? ಮನಸ್ಸಿಗೆ ಈ ವಾಸ್ತವವನ್ನು ಜೀರ್ಣಿಸಿಕೊಳ್ಳುವುದೇ ಕಷ್ಟವಾಗಿತ್ತು. ಏನು ತೋಚದೆ ಕುಸಿದು ಕುಳಿತಿದ್ದೆ. ಆಶ್ರಮದಲ್ಲೇ ಉಳಿದುಕೊಂಡಿದ್ದ ಪಟ್ಟಾಭಿಯವರ ನೆನಪಾಯಿತು. ಆಗ ಆಶ್ರಮದಲ್ಲಿ ಟಿವಿ, ಫೋನು ಇತ್ಯಾದಿ ಏನೂ ಇರಲಿಲ್ಲ. ನಮ್ಮನ್ನು ಬಿಡಲು ಬಂದಿದ್ದ ಟ್ಯಾಕ್ಸಿ ಡ್ರೈವರ್ನ ಬಳಿಯೇ ಆಶ್ರಮಕ್ಕೆ ಹೋಗಿ ಪಟ್ಟಾಭಿಯವರಿಗೆ ವಿಷಯ ತಿಳಿಸಿ ಅವರನ್ನು ಕರೆತರಲು ತಿಳಿಸಿದೆ. ಮಧ್ಯರಾತ್ರಿ ಒಬ್ಬನೇ ವಾಪಸ್ ಬಂದ ಟ್ಯಾಕ್ಸಿ ಡ್ರೈವರ್ ಗುರೂಜಿಯವರಿಗೆ ವಿಷಯ ತಿಳಿಸಿದೆ. ಅವರು ಮೌನವಾಗಿ ಬಿಟ್ಟರು.
ನೀವು ಮನೆಗೆ ಬರಬೇಕಂತೆ ಅಂತ ಹೇಳಿದೆ. ಇಲ್ಲ, ನಾಳೆ ಬರುತ್ತೀನಿ ಅಂತ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟರು ಎಂದನು. ಅವತ್ತು ರಾತ್ರಿ ಇಡೀ ಕಣ್ಣು ಮುಚ್ಚಿದರೂ ಬಾಬಾರದ್ದೇ ಕನವರಿಕೆ. ಬೆಳಿಗ್ಗೆ ವಿಷಯ ತಿಳಿದು ಬಾಬಾ ಅವರ ಅಭಿಮಾನಿಗಳು ನಮ್ಮ ಮನೆಗೆ ಬಂದಿದ್ದರು. ತಮ್ಮ ದುಃಖ ನಿವೇದಿಸಿಕೊಂಡ್ರು. ಬಾಬಾರನ್ನು ನೆನಪಿಸಿ ಮರಳುತ್ತಾ ಇದ್ದರು. ನನಗೆ ತಿಂಡಿ ಮಾಡಲು ಮನಸ್ಸಿಲ್ಲ, ಏನು ತಿನ್ನಲು ಸಾಧ್ಯವಿಲ್ಲದ ಸ್ಥಿತಿ. ಮಗು ಸಾಧನಾಗಾಗಿ ತಿಂಡಿ ಮಾಡುತ್ತಿದ್ದೆ. ಬಾಬಾ ಇಲ್ಲದ ತಾನು ತಬ್ಬಲಿ ಎನ್ನುವ ಭಾವ ಮನಸ್ಸಿಗೆ ಬಂದು ಕಣ್ಣು ತುಂಬಿ ಬರುತ್ತಿತ್ತು. 4 ವರ್ಷಗಳ ಬಾಬಾ ಅವರ ಜೊತೆಗಿನ ಸಂಪರ್ಕದಿಂದಾಗಿ ನಾನು ಮನಸ್ಸಿಂದ ಹೇಳಿದ ಮಾತುಗಳು ಅವರನ್ನು ತಲುಪುತ್ತದೆ ಎಂದು ಅರಿವಾಗಿತ್ತು. ಮನಸ್ಸಿನಲ್ಲೇ ಅವರೊಂದಿಗೆ ನನ್ನ ಸಂಭಾಷಣೆ ಆರಂಭವಾಯಿತು. ಬಾಬಾ, ನಾನು ಯಾವತ್ತೂ ಬದುಕಿನಲ್ಲಿ ನನಗೆ ಗುರು ಬೇಕು ಎಂದು ಹಪಹಪಿಸಿದವಳಲ್ಲ, ಗುರುವನ್ನು ಹುಡುಕಿಕೊಂಡು ಹೋದವಳೂ ಅಲ್ಲ. ಅಷ್ಟಕ್ಕೂ ನನಗೆ ಈ ಅವಶ್ಯಕತೆಯೇ ಕಂಡಿರಲಿಲ್ಲ. ನೀವು ಸಿಕ್ಕಿದಿರಿ. ಸಿಕ್ಕಿದ ಮೇಲೆ ನೀವೊಬ್ಬ ದೊಡ್ಡ ಯೋಗಿ ಎಂಬುದು ಗೊತ್ತಾಯಿತು. ನೀವು ಯೋಗಿ ಅಂದ ಮೇಲೆ 100 ವರ್ಷ ಬದುಕಿರಬೇಕು ತಾನೇ. ಅದು ಹೇಗೆ ನೀವು ನನ್ನನ್ನು ಬಿಟ್ಟು ಹೋದಿರಿ? ನಾನು ಮೊದಲು ಹೋಗದೆ ನೀವು ಹೇಗೆ ಮೊದಲು ಹೊರಟಿರಿ? ಐ ಕ್ಯಾನ್ ನಾಟ್ ಎಕ್ಸ್ಕ್ಯೂಸ್ ಯು. ನಿಮ್ಮನ್ನು ನಾನು ಕ್ಷಮಿಸೋದೇ ಇಲ್ಲ. ಬಾಬಾರ ಜೊತೆ ನೇರ ಜಗಳಕ್ಕೆ ಇಳಿದುಬಿಟ್ಟೆ. ಬೇಟಿ, ಕ್ಯಾನ್ ಯು ಹಿಯರ್ ಮೀ? ಮಗು, ನನ್ನ ದನಿ ಕೇಳುತ್ತಾ ಇದೆಯಾ ಅಂತ ಇದ್ದಕ್ಕಿದ್ದಂತೆ ಕೇಳಬಂತು. ಅಶರೀರವಾಣಿ ಅಂತ ತಿಳಿಸ್ತಾರೆ. ಅದು ಸ್ವಾಮಿ ರಾಮ ಅವರ ಧ್ವನಿಯಾಗಿತ್ತು. ಅಚ್ಚರಿಯಿಂದ ಸುತ್ತಲೂ ನೋಡಿದೆ. ಯಾರೂ ಇಲ್ಲ. ಮನೆಯವರು ಅವರ ಪಾಡಿಗೆ ಅವರಿದ್ದಾರೆ. ಯಾರಿಗೂ ಈ ಧ್ವನಿ ಕೇಳಿದಂತಿಲ್ಲ. ಏನೆಂದು ತಿಳಿಯದೆ ನಾನು ಸುಮ್ಮನಾಗಿ ಬಿಟ್ಟೆ. ಬೇಟಿ, ವೈ ಆರ್ ಯು ಕ್ರೈಯಿಂಗ್? ಮತ್ತೆ ಧ್ವನಿ ಮೊಳಗಿತು. ಬಾಬಾ ನನ್ನ ಜೊತೆಗೆ ಮಾತನಾಡುತ್ತಿದ್ದಾರೆ. ಇದು ನಿಧಾನಕ್ಕೆ ಅರಿವಿಗೆ ಬಂತು. ಕಣ್ಣ ತುಂಬ ನೀರು ತುಂಬಿಕೊಂಡೆ ಅವರ ಧ್ವನಿಗೆ ಕಿವಿಯಾದೆ. ಯಾಕೆ ಅಳ್ತಾ ಇದ್ದೀಯಾ? ನಾನು ನಿನ್ನಿಂದ ದೂರ ಹೋಗಿದ್ದೇನೆ ಅಂತ ಯಾಕೆ ಭಾವಿಸ್ತೀ? ನೀನು ಹೀಗೆ ಅಳುತ್ತಾ ಇದ್ದರೆ ನನಗೆ ಬಹಳ ಬೇಸರ ಆಗುತ್ತೆ. ನಿನಗೆ ನಿಜವಾಗಿಯೂ ನನ್ನನ್ನು ನೋಡಬೇಕಾ? ಅಳುವ ಮಗುವನ್ನು ರಮಿಸುವ ಪ್ರೇಮದಿಂದ ಬಾಬಾ ಕೇಳಿದ್ರು. ಹೌದು ಬಾಬಾ ಅಂದೆ. ದನಿ ಗದ್ಗದಿತವಾಗಿತ್ತು. ಹಾಗಿದ್ದರೆ ಬಾ ನೇರ ನನ್ನನ್ನು ನಮ್ಮ ಧ್ಯಾನದ ಕೋಣೆಗೆ ಕರೆದೊಯ್ದರು. ಬೆನ್ನು ನೇರ ಮಾಡಿ ಕುಳಿತುಕೋ. ನಾನೀಗ ನಿನಗೆ ಕಾಣ್ತಿದ್ದೀನಾ? ಧ್ಯಾನಕ್ಕೆ ಮಾರ್ಗದರ್ಶನ ಮಾಡುವಾಗ ಸೂಚನೆ ನೀಡುವಂತಿತ್ತು ಬಾಬಾರ ಮಾತುಗಳು. ಹೌದು ಬಾಬಾ ಅಂದೆ. ನನ್ನ ಕಣ್ಣೆದುರು ಅವರ ದಿವ್ಯ ಸಾನ್ನಿಧ್ಯವಿತ್ತು. ಈಗ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನೋಡು ಅಂತ ಕೇಳ್ತಾರೆ. ನನ್ನದೇ ಬೆಳಕಿನ ಶರೀರವನ್ನು ನಾನು ಕಾಣುತ್ತಿದ್ದೇನೆ ಬಾಬಾ ಎಂದೆ. ಬಾಬಾ ಹೇಳಿದ್ರು, ಹೇಳು, ನಿನ್ನ ಶರೀರ ಮತ್ತು ನಿನ್ನ ಎದುರಿಗಿರುವ ನಿನ್ನದೇ ಶರೀರಕ್ಕೆ ಇರುವ ವ್ಯತ್ಯಾಸ ಏನು? ನಾನಂದೆ, ಬಾಬಾ, ನನ್ನ ಶರೀರ ಎಲುಬು, ಮಾಂಸ, ರಕ್ತಗಳಿಂದ ತುಂಬಿದೆ. ಆದರೆ ನನ್ನ ಎದುರಿಗಿರುವ ಶರೀರದಲ್ಲಿ ಬರೀ ಬೆಳಕೇ ತುಂಬಿದೆ. ಬೆಳಕಿನಿಂದ ಮಾತ್ರ ಆ ಶರೀರವಾಗಿದೆ. ನಾನು ಅವರ ಇಂಗಿತ ಗುರುತಿಸಿದ್ದೆ. ಬಾಬಾ ದನಿಯಲ್ಲಿ ಸಂತೋಷವಿತ್ತು. ಈ ಇಡೀ ಸಂಭಾಷಣೆ ಮತ್ತು ಪಾಠ ಸಂಪೂರ್ಣ ಮೌನದಲ್ಲಿ ನಡೆಯಿತು. ಈ ಹಂತಕ್ಕೆ ಏರುವುದನ್ನೇ ನಿನ್ನ ಬದುಕಿನ ಗುರಿ ಎಂದು ನಾನು ನಿರ್ಧರಿಸಿದ್ದೇನೆ. ಈಗ ಕಣ್ಣೆದುರು ನೀನು ನೋಡುತ್ತಿದ್ದೀಯೋ, ಮುಂದೊಂದು ದಿನ ನೀನು ಅದನ್ನು ಸಾಧಿಸಬೇಕು. ನಿನ್ನ ಗುರಿಯ ಬಗ್ಗೆ ಧ್ಯಾನ ಇರಲಿ. ಈಗ ಆಗಿರುವ ಈ ಅನುಭವ ಮತ್ತೆ ಮತ್ತೆ ನಿನ್ನ ಗುರಿಯನ್ನು ನಿನಗೆ ನೆನಪಿಸಬೇಕು.
ಈ ಬೆಳಕಿನ ಶರೀರದ ಬಗ್ಗೆ ಹೆಚ್ಚೆಚ್ಚು ಆಳವಾಗಿ ಅರಿತುಕೋ, ಹೆಚ್ಚೆಚ್ಚು ಸಾಧನೆ ಮಾಡು. ಇದೇ ನಿನಗೆ ನಾನು ನೀಡುವ ಉಡುಗೊರೆ. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ ಎಂದರು ಬಾಬಾ. ದುಃಖದಲ್ಲಿ ಕದಡಿ ಹೋಗಿದ್ದ ಮನಸ್ಸು ಪ್ರಶಾಂತವಾಯಿತು ಅಂತ ಸಕಲಾಮ ಅವರು ತಿಳಿಸ್ತಾರೆ. ಸಮಾಧಾನ ಆಯಿತಾ, ನಾನು ಎಲ್ಲೂ ಹೋಗಿಲ್ಲ ಅನ್ನುವುದು ಈಗಲಾದರೂ ನಿನಗೆ ಮನವರಿಕೆ ಆಯಿತಾ ಅಂತ ಬಾಬಾ ಮುಗುಳು ನಗ್ತಾ ಕೇಳ್ತಾರೆ. ನಾನು ಮುಚ್ಚಿದ ಕಂಗಳಿಂದ ಅವರನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ. ನಿನ್ನ ನಿತ್ಯದ ಧ್ಯಾನದಲ್ಲಿ ಬಯಸಿದಾಗಲೆಲ್ಲ ನೀನು ನನ್ನನ್ನು ಭೇಟಿ ಮಾಡಬಹುದು. ನೀನು ಅಳುವುದು ನನಗೆ ಇಷ್ಟ ಆಗೋದಿಲ್ಲ. ಇನ್ಯಾವತ್ತೂ ಹೀಗೆಲ್ಲ ಅಳಬಾರದು ಅಂತ ಬಾಬಾ ಹೇಳ್ತಾರೆ. ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಮಾತನ್ನು ಸದಾಕಾಲ ಇಂದಿಗೂ ನಡೆಸಿಕೊಂಡು ಬಂದಿದ್ದಾರೆ ಬಾಬಾ ಅಂತ ತಿಳಿಸ್ತಾರಮ್ಮ. ಧ್ಯಾನ ಕೊಠಡಿಯಿಂದ ಹೊರಬರುವಾಗ ಮೊದಲಿದ್ದ ಶೋಕ ಕಣ್ಮರೆಯಾಗಿತ್ತು. ಮುದುಡಿ ಹೋದ ಮನಸ್ಸು ಧನ್ಯತೆಯಿಂದ ತುಂಬಿತ್ತು. ಮತ್ತೆಂದೂ ಬಾಬಾ ದೈಹಿಕವಾಗಿ ನನ್ನ ಜೊತೆಗೆ ಇಲ್ಲ ಎನ್ನುವುದು ನನ್ನನ್ನು ಬಾಧಿಸಲಿಲ್ಲ. ಮೈಸೂರಿನ ರಾಸ ಗುರುಗಳನ್ನು ಭೇಟಿ ಮಾಡಿಸುವವರೆಗೂ ಬಾಬಾ ಹೀಗೆ ಧ್ಯಾನದಲ್ಲಿ ಕಾಣಿಸಿಕೊಂಡು ಮಾರ್ಗದರ್ಶನ, ಆಶೀರ್ವಾದ ನೀಡುತ್ತಲೇ ಇದ್ದರು. ಆಮೇಲೆ ಉದ್ದೇಶಪೂರ್ವಕವಾಗಿಯೇ ಹಿನ್ನೆಲೆಗೆ ಸರಿದು ಬಿಟ್ಟರು. ಎಲ್ಲಿಯವರೆಗೆ ನಾನಾಗಿ ಬಾಬಾ ಅವರನ್ನು ಕರೆಯುತ್ತೇನೋ ಅಲ್ಲಿಯವರೆಗೆ ಬಾಬಾ ಬರಲಿಲ್ಲ. ಅವರನ್ನು ಕರೆಯಬೇಕು ಅನ್ನುವುದು ನನಗೂ ಹೊಳೆಯಲಿಲ್ಲ. ಬಾಬಾ ಇದ್ದಾರೆ ನನ್ನ ಜೊತೆಗೆ ಎನ್ನುವುದು ನನ್ನ ನಂಬಿಕೆ. ಇದನ್ನೆಲ್ಲ ನೆನೆಸಿಕೊಂಡ್ರೆ ಗುರುವಿನ ಪ್ರೀತಿಯ ಆಳವನ್ನು ಅರಿಯಲು ಸಾಧ್ಯವೇ ಅನ್ನಿಸಿಬಿಡುತ್ತೆ. ಭೂಮಿಯ ಮೇಲಿನ ಯಾವ ಪ್ರೇಮವನ್ನು ಗುರುವಿನ ಪ್ರೇಮದ ಜೊತೆಗೆ ಹೋಲಿಸಲಾಗದು. ಅದು ವರ್ಣನಾತೀತ. ನಮ್ಮಲ್ಲಿರುವ ಯಾವ ಪದಗಳಿಗೂ ಗುರುವಿನ ಅಮಿತ ಪ್ರೇಮವನ್ನು ವಿವರಿಸುವ ಶಕ್ತಿ ಇಲ್ಲ. ಅದೊಂದು ಅದ್ಭುತ ಅನುಭವ ಎನ್ನಬಹುದಷ್ಟೇ ಅಂತ ಸಕಲಾಮ್ಮ ತಿಳಿಸ್ತಾರೆ. ಇವತ್ತಿಗೆ ಸಕಲಾಮ್ಮ ಅವರ ಇಷ್ಟು ಅತಿಮಾನುಷ ಅನುಭವಗಳನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಸ್ವಾಧ್ಯಾಯದಲ್ಲಿ ಇನ್ನೊಂದಷ್ಟು ತಿಳ್ಕೊತಾ ಹೋಗೋಣ. ಎಲ್ರಿಗೂ ಧನ್ಯವಾದ.